ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ನಾನು ಸಿಂಪಲಾಗಿ ಸಂಡಿಗೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಗೆ ಅಂತೂ ಬಂದರೆ ಸಾಕು, ಎಲ್ಲರೂ ಸಂಡಿಗೆ ಹಪ್ಪಳ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ, ಹೌದು ಅಲ್ವಾ? ಯಾಕಂದರೆ ಮಳೆಗಾಲದಲ್ಲಿ ನಮಗೆ ತಿನ್ನೋದಕ್ಕೆ ಆಸೆ ಆದಾಗ ಇದೊಂದು ಎಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ಸಿಂಪಲಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು. ಇದಕ್ಕೆ ನೀವು ಅನ್ನ ಇದ್ದರೆ ಸಾಕು, ವೈಟ್ ರೈಸ್ ಉಳಿದಿರೋ ವೈಟ್ ರೈಸಲ್ಲಿ ಮಾಡ್ಬೋದು, ಅದಕ್ಕಿಂತಲೇ ಇಡ್ಬೋದು, ತೊಂದರೆ ಇಲ್ಲ. ಸೊ ವೈಟ್ ರೈಸ್ಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ನೋಡ್ಕೋಬೋದು. ನೀವು ಬೇಕಿದ್ದರೆ ಇದರ ಬದಲು ಒಣಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು, ಜೀರಿಗೆ, ನಿಮಗೆ ಟೊಮ್ಯಾಟೊ ಏನು ಬೇಕಿದ್ರೂ ಅದು ಕೂಡ ಹಾಕೋಬೋದು. ಸೊ ನಾನಿಲ್ಲಿ ಈ ಥರ ಒಂದು ದಪ್ಪವಾಗಿರೋಂಥ ಪ್ಲಾಸ್ಟಿಕ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈ ಥರ ಇಲ್ಲಿ ಸ್ಪೂನಲ್ಲಿ ನಾವು ದೋಸೆ ಹಾಕ್ತೀವಲ್ಲ, ದೋಸೆ ಹುಯ್ತೀವಲ್ಲ, ಸ್ವಲ್ಪ ಅದೇ ರೀತಿಯಲ್ಲಿ ನಾನಿಲ್ಲಿ ಇದನ್ನು ಈ ಥರ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ, ತುಂಬ ದಪ್ಪನೂ ಬೇಡ, ಸ್ವಲ್ಪ ತುಂಬ ತೆಳುವೂ ಬೇಡ. ಯಾಕಂತಂದರೆ ತುಂಬ ದಪ್ಪ ಆದರೆ ಒಣಗೋದಕ್ಕೆ ತುಂಬ ಸಮಯ, ಅದು ತುಂಬ ದಿವಸ ಹಿಡ್ಕೊಳ್ಳುತ್ತೆ. ಸ್ವಲ್ಪ ತೆಳುವಾಗಿ ಹಾಕಿದರೆ ಬೇಗ ಒಣಗುತ್ತೆ. ಆಮೇಲೆ ಚೆನ್ನಾಗಿ ಒಣಗಿಸಿ ಇದನ್ನು ತೆಗೆದು ಡಬ್ಬದಲ್ಲಿ ಸ್ಟೋರ್ ಮಾಡಿ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಒಣಗಬೇಕು, ಸರಿ, ಒಣಗಿಲ್ಲ ಅಂತಂದರೆ ಫಂಗಸ್ ಬರುತ್ತೆ. ಸೊ ನಾನು ಈ ಥರ ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ಹಿಂದಿನ ಕಾಲದಲ್ಲಂತೂ ತುಂಬಾ ಫೇಮಸ್. ಅಂದರೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಹಿಂದಿನ ಕಾಲದವರೆಲ್ಲ ಜಾಸ್ತಿ ಇದನ್ನು ಮಾಡ್ತಾಯಿದ್ರು. ಸೊ ಒಂದು ಟಿಪ್ಸ್, ನಿಮಗೊಂದು ಸ್ನ್ಯಾಕ್ಸ್ ಥರ, ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಆಯಿತಾ? ಇದನ್ನು ನಾವು ಸಾಬಕ್ಕಿಲೂ ಕೂಡ ಮಾಡ್ಬೋದು, ಹಾಗೆ ಬೇರೆ ಹಲಸಿನಕಾಯಲ್ಲಿ ಕೂಡ ಮಾಡ್ತಾರೆ, ಹಪ್ಪಳ ಮಾಡ್ತಾರೆ, ಬೆಳ್ಳುಳ್ಳಿ, ನೀರುಳ್ಳಿ ಎಲ್ಲದನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಒಂದು ಸುಲಭವಾದ ಮನೆಯಲ್ಲಿ ನ್ಯಾಚುರಲಾಗಿ ಮಾಡುವಂತಹ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ಎಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.